ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ನಿನ್ನೆ ಅಷ್ಟೇ ಬಿಗ್ ಬಾಸ್ ಸೀಸನ್ 12 ಒಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ದಾರೆ. ಮತ್ತೆ ಇಲ್ಲಿ ಸಿಕ್ಕಾಪಟ್ಟೆ ಖುಷಿ ಕೂಡ ಆಗ್ತದೆ. ಏನಕ್ಕೆ ಅಂತಂದ್ರೆ ಈ ಒಂದು ವಿಚಾರ ಕೇಳಿದ ತಕ್ಷಣ ಸಖತ್ ಖುಷಿ ಆಯಿತು. ಏನಕ್ಕೆ ಅಂತಂದ್ರೆ ನಾರ್ಮಲ್ ಪೀಪಲ್ ಕೂಡ ಈಗ ಬಿಗ್ ಬಾಸ್ ಮನೆಗೆ ಹೋಗಬಹುದು ಅಂತಂದ್ಬಿಟ್ಟು ಈ ಒಂದು ಪ್ರೋಮೋದಲ್ಲಿ ಗೊತ್ತಾಗಿದೆ. ಆಲ್ಮೋಸ್ಟ್ ಸ್ವಲ್ಪ ಇಲ್ಲಿ ಮನೇಲಿ ನೀವು ನೋಡಿರ್ಬೋದು, ಸೀರಿಯಲ್ ನೋಡ್ತಾ ಇದ್ರೆ ಕೆಲವೊಬ್ಬರಿಗೆ ಇಲ್ಲಿ ಬೇಜಾರಾಗ್ತಾ ಇರುತ್ತೆ. ಏನಕ್ಕೆ ಅಂತಂದರೆ ಇಲ್ಲಿ ಸೀರಿಯಲ್ನ ಹೇಟ್ ಮಾಡೋರು ಕೂಡ ಇರ್ತಾರೆ, ಬಟ್ ಆದರೆ ತುಂಬಾ ಇಷ್ಟಪಟ್ಟು ನೋಡೋರು ಜನ ಕೂಡ ಇಲ್ಲಿ ಇರ್ತಾರೆ. ಆದರೆ ಸೀರಿಯಲ್ ಪ್ಲೇಯರ್ಗಂತೂ ಸಿಕ್ಕಾಪಟ್ಟೆ ಈ ಒಂದು ವಿಚಾರ ಖುಷಿಯಾಗಿರುತ್ತೆ. ಆದರೆ ಈಗ ಈ ಒಂದು ಬಿಗ್ ಬಾಸ್ ಪ್ರೋಮೋ ಏನು ಬಿಟ್ಟಿದ್ದಾರೆ, ಅದರಿಂದ ಎಲ್ರಿಗೂ ಕೂಡ ಸ್ವಲ್ಪ ಒಂದು ಕಡೆ ಖುಷಿ ಕೂಡ ಇದೆ, ಬೇಜಾರು ಕೂಡ ಇದೆ. ಇಲ್ಲಿ ನಾರ್ಮಲ್ ಆಗಿ ಕಂಟೆಸ್ಟೆಂಟ್ಗಳಾಗಿ ಹೋಗಬೇಕು ಅಂತಂದ್ಬಿಟ್ಟು ಕೆಲವೊಬ್ಬರು ಇಷ್ಟಪಟ್ಟಿದ್ರು, ಆದರೆ ಆ ಒಂದು ಚಾನ್ಸ್ ಇಲ್ಲಿ ಮಿಸ್ ಆಗಿದೆ. ಆದರೆ ಇಲ್ಲಿ ಒಂದು ದಿವಸದ ಮಟ್ಟಿಗೋ 2 ದಿವಸದ ಮಟ್ಟಿಗೋ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಹೋಗೋ ಒಂದು ಆಪರ್ಚುನಿಟಿ ಕೂಡ ಈಗ ಬಿಗ್ ಬಾಸ್ ತಂಡದವರು ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಪ್ರೋಮೋ ಮೂಲಕ ಇಲ್ಲಿ ಹೇಳಿದ್ದಾರೆ. ಆದರೆ ಈ ಒಂದು ಪ್ರೋಮೋ ಬಂದಿದ ತಕ್ಷಣ ಇಲ್ಲಿ ಸ್ವಲ್ಪ ಇಲ್ಲಿ ಗೊಂದಲಗಳು ಸ್ಟಾರ್ಟ್ ಆಗಿದೆ. ಇಲ್ಲಿ ಜಿಯೋ ಹಾಟ್ಸ್ಟಾರ್ನಲ್ಲಿ ಅವರೊಂದು ಏನೊಂದು ಕ್ವಶನ್ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡಿ ಅಂತ ಹೇಳಿದ್ದಾರೆ. ಈಗ ನಾಳೆಯಿಂದ ಅದೇ ಸೋಮವಾರದಿಂದ ಶುಕ್ರವಾರದವರೆಗೂ ಇಲ್ಲಿ ಧಾರಾವಾಹಿಗಳು ಪ್ರಸಾರ ಆಗುತ್ತಲ್ಲ, ಸಂಜೆ 6 ಗಂಟೆಯಿಂದ 10:30ವರೆಗೂ. ಈಗ ಅವ್ರು ಏನೊಂದು ಕ್ವಶನ್ ಕೇಳ್ತಾರೆ, ಆ ಕ್ವಶನ್ಗೆ ಸರಿಯಾದ ಉತ್ತರಗಳನ್ನ ಕೊಡಬೇಕು. ನೋಡಿ, ಸರಿಯಾದ ಉತ್ತರಗಳನ್ನ ಇಲ್ಲಿ ಕೊಟ್ಟರೂ ಕೂಡ ಕೆಲವೊಂದು ಕಂಡೀಷನ್ಗಳಿರುತ್ತೆ. ನೀವು ಪ್ರೋಮೋ ಅಬ್ಸರ್ವ್ ಮಾಡಿದ್ರೆ ನೀಟಾಗಿ ಗೊತ್ತಾಗುತ್ತೆ. ಷರತ್ತುಗಳು ಅನ್ವಯ ಅಂತಂದ್ಬಿಟ್ಟು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಅವ್ರು ಏನೊಂದು ಷರತ್ತು ಹಾಕಿರ್ತಾರೆ, ಅದ್ರ ಪ್ರಕಾರ ನಾವಿಲ್ಲಿ ಉತ್ತರ ಕರೆಕ್ಟಾಗಿ ಕೊಟ್ಟಿದ್ರು ಕೂಡ ಕೆಲವೊಂದು ಷರತ್ತು ಇದೆ ಅಂತ ಹೇಳಿದಾರಲ್ಲ, ಆ ಒಂದು ಷರತ್ತು ಏನೇನಿದೆ ಅಂತಂದ್ಬಿಟ್ಟು ಇಲ್ಲಿ ಕಂಡೀಷನ್ಸ್ಗಳು, ಅಂದರೆ ಕಂಡೀಷನ್ಸ್ ಅಪ್ಲೈ ಅಂತ ಹೇಳ್ತಾರಲ್ಲ, ಆ ಒಂದು ಕಂಡೀಷನ್ಗಳು ಏನಿದೆ ಅಂತಂದ್ಬಿಟ್ಟು ಮುಂದೆ ಗೊತ್ತಾಗ್ತಾ ಇಲ್ಲಿ ಹೋಗುತ್ತೆ. ಯಾಕಂದ್ರೆ ಇನ್ನೊಂದು ಪ್ರೋಮೋ ಕೂಡ ಇಲ್ಲಿ ಬರೋ ಸಾಧ್ಯತೆ ಅಂತೂ ತುಂಬಾನೇ ಇದೆ. ಏನಕ್ಕೆ ಅಂತಂದ್ರೆ ಎಲ್ರಿಗೂ ಕೂಡ ಒಂದು ಕನ್ಫ್ಯೂಷನ್ ಏನಪ್ಪಾ ಇದೆ ಅಂತಂದ್ರೆ, ಈಗ ಕ್ವಶನ್ ಏನೋ ಕೇಳ್ತಾರೆ, ಸರಿ ಎಷ್ಟು ದಿವಸದವರೆಗೂ ಕೇಳ್ತಾರೆ, ಅಂದ್ರೆ ಸೆಪ್ಟೆಂಬರ್ 28ವರೆಗೂ ಮಾತ್ರ ಈ ಒಂದು ಕ್ವಶನ್ ಇರುತ್ತಾ, ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಮುಗಿಯೋವರೆಗೂ ಈ ಒಂದು ಆಪರ್ಚುನಿಟಿ ಇರುತ್ತಾ ಅಂತಂದ್ಬಿಟ್ಟು ಸದ್ಯ ಗೊಂದಲಗಳಂತೂ ಇದ್ದೇ ಇದೆ. ಇದು ಎಲ್ಲಿವರೆಗೂ ಇದೆ ಅಂತಂದ್ಬಿಟ್ಟು ಸದ್ಯ ಇದಕ್ಕೆ ಎಲ್ಲಿವರೆಗೂ ಕ್ವಶನ್ ಕೇಳ್ತಾರೆ, ಸೆಪ್ಟೆಂಬರ್ 28ಕ್ಕೆ ಇದು ಲಾಸ್ಟ್ ಆಗುತ್ತಾ ಅನ್ನೋದು ಒಂದು ಡೌಟ್ ಕೂಡ ಇದೆ. ಸದ್ಯ ಇದ್ರ ಬಗ್ಗೆ ಇಲ್ಲಿ ಕ್ಲಿಯರಿಟಿ ಕೂಡ ಇಲ್ಲಿ ಬಿಗ್ ಬಾಸ್ ತಂಡದವರೇ ಕೊಡ್ತಾರೆ, ಪ್ರೋಮೋ ಮೂಲಕ ಕೊಡ್ತಾರಾ ಇಲ್ಲಿ ಏನು ಅಂತಂದ್ಬಿಟ್ಟು ಈಗ ನಾಳೆಯಿಂದನೇ ಗೊತ್ತಾಗುತ್ತೆ. ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೂ ಇಲ್ಲಿ ಏನು ಕ್ವಶನ್ ಕೇಳ್ತಾರೆ, ಒಂದು ವಾರ ಅಷ್ಟೇ ಇರುತ್ತಾ, ಇಲ್ಲ ಅಂತಂದರೆ ಬಿಗ್ ಬಾಸ್ ಮುಗಿಯೋವರೆಗೂ ಅಂದರೆ ಒಂದು ತಿಂಗಳು 2 ತಿಂಗಳು ಈ ರೀತಿಯಾಗಿ ಟೈಮ್ ಕೊಡ್ತಾರಾ ಅಂತಂದ್ಬಿಟ್ಟು ಮುಂದಿನ ವಿಡಿಯೋಗಳಲ್ಲಿ ಇಲ್ಲಿ ನೋಡಬೇಕಾಗುತ್ತೆ. ಅಂದರೆ ಪ್ರೋಮೋಗಳು ಏನು ಬಿಡ್ತಾರೋ ಅದರಲ್ಲಿ ಇಲ್ಲಿ ಹೇಳ್ತಾರೆ, ಇಷ್ಟು ದಿವಸದೊಳಗೆ ಇಷ್ಟು ಕ್ವಶನ್ಸ್ಗಳು ಕೇಳ್ತಾರೆ, ಈ ಕ್ವಶನ್ಗಳಿಗೆ ಉತ್ತರ ಕೊಟ್ಟಾಗ ಇಲ್ಲಿ ಒಳಗಡೆ ಹೋಗಬಹುದು ಅಂತಂದ್ಬಿಟ್ಟು ಗೊತ್ತಾಗುತ್ತಲ್ಲ. ಸದ್ಯ ಈಗ ಬಿಗ್ ಬಾಸ್ ಮನೆಗೆ ಯಾರ್ಯಾರು ಹೋಗಬೇಕು ಅಂತಂದ್ಬಿಟ್ಟು ಅನ್ಕೊಂಡಿದ್ದೀರೋ ನಿಜವಾಗ್ಲೂ ಕೂಡ ಸಖತ್ತಾಗಿ ಖುಷಿ ಪಡೋ ವಿಚಾರಣೆ ಅಂತಲೇ ಹೇಳ್ಬೋದು. ಒಂದು ದಿವಸ ಹೋಗ್ತೀವೋ 2 ದಿವಸ ಹೋಗ್ತೀವೋ, ಒಟ್ಟಿನಲ್ಲಿ ಅತಿಥಿಯಾಗಿ ಹೋಗೋದಂತೂ ಕನ್ಫರ್ಮು. ಯಾರಿಲ್ಲಿ ಉತ್ತರ ಕೊಡ್ತಾರೋ ಕರೆಕ್ಟಾಗಿ ಷರತ್ತುಗಳ ಅನ್ವಯ ಪ್ರಕಾರ. ಆದರೆ ಇಲ್ಲಿ ಇದಕ್ಕೆ ಕೆಲವೊಂದು ಕಮೆಂಟ್ಗಳು ಇಲ್ಲಿ ಬಂದಿತ್ತು. ಆಲ್ಮೋಸ್ಟ್ ಪ್ರೋಮೋ ಬಂದರೆ ಹಲವಾರು ಕಮೆಂಟ್ಗಳು ಇಲ್ಲಿ ಬಂದೇ ಬರುತ್ತೆ. ಪಾಸಿಟಿವ್ ಆಗಿ ಕೂಡ ಇಲ್ಲಿ ಇರುತ್ತೆ, ನೆಗೆಟಿವ್ ಆಗಿ ಕೂಡ ಇಲ್ಲಿ ಇರುತ್ತೆ. ಆದರೆ ಇಲ್ಲಿ ನಾವು ವೇಟಿಂಗ್ ಮಾಡ್ತಿದ್ದೀವಿ, ರೆಡಿ ಇದ್ದೀವಿ ಅಂತ ಕೂಡ ಇಲ್ಲಿ ಕೆಲವೊಬ್ರು ಕಮೆಂಟ್ ಆಗಿದ್ದಾರೆ. ಒಬ್ರು ಹೇಳಿದ್ದಾರೆ, ನಿಮಗೆ ಯಾರನ್ನ ಇಲ್ಲಿ ಇಷ್ಟ ಬರ್ತಾರೋ, ಅಂದರೆ ಇವಾಗ ಬಿಗ್ ಬಾಸ್ ಟೀಮಲ್ಲೇ ಯಾರು ಇರ್ತಾರೆ ಅವರು ನಿಮಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ನೀವು ಕರ್ಕೊಂತೀರಾ, ನಾರ್ಮಲ್ ಪೀಪಲ್ಸ್ಗೆ ಇಲ್ಲಿ ಚಾನ್ಸ್ ಕೊಡಲ್ಲ ಅನ್ನೋ ರೀತಿಯಲ್ಲಿ ಇವರು ಇಲ್ಲಿ ಹಾಕಿದ್ದಾರೆ. ಆಲ್ಮೋಸ್ಟ್ ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ 11ನ ನೀವು ನೋಡಿದಾಗ ಇಲ್ಲಿ ಗೊತ್ತಾಗುತ್ತೆ, ಒಂದು ರಾಜಕೀಯದ ಒಂದು ಟಾಸ್ಕ್ ಇತ್ತು. ಆವಾಗ ಇಲ್ಲಿ ಕಾಮನ್ ಪೀಪಲ್ ಎಷ್ಟೊಂದು ಜನ ಇಲ್ಲಿ ಮನೆ ಒಳಗಡೆ ಹೋಗಿದ್ರು. ಅಂದರೆ ಅವರು ನೆಚ್ಚಿನ ಸ್ಪರ್ಧಿಗಳು ಯಾರ್ಯಾರು ಅವ್ರ ಬೋಲ್ಡ್ಗಳನ್ನ ಹಿಡ್ಕೊಂಡಿರ್ಬೋದು, ಮತ್ತು ಇಲ್ಲಿ ಕ್ವಶನ್ ಕೇಳೋದಿರ್ಬೋದು. ಆ ರೀತಿಯಾಗಿ ಹೋದಾಗ ಈ ರೀತಿಯಾದ ಯಾವುದೇ ಒಂದು ಇದು ಕೊಟ್ಟಿರಲಿಲ್ಲ. ಅಂದರೆ ನೀವು ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ಬೋದು, ಬನ್ನಿ ಇಲ್ಲಿ ಈ ರೀತಿಯಾದ ಕ್ವಶನ್ ಕೇಳ್ತೀವಿ, ಇಲ್ಲ ಅಂತಂದರೆ ಈ ರೀತಿಯಾದ ಒಂದು ಯಾವುದೇ ಒಂದು ನ್ಯೂಸ್ಗಳು ಕೊಟ್ಟಿರಲಿಲ್ಲ. ಆದರೆ ಸದ್ಯ ಈಗ ಕೊಟ್ಟಿದ್ದಾರೆ, ನೀವು ಕೂಡ ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಹೋಗಬಹುದು ಅಂತಂದ್ಬಿಟ್ಟು. ಕಳೆದ ಬಿಗ್ ಬಾಸ್ ಸೀಸನ್ಗಳೆಲ್ಲ ಏನಾಯಿತು ಅದು ಬಿಟ್ಬಿಡಬೇಕು. ಏನಕ್ಕೆ ಅಂತಂದರೆ ಈ ಸತಿ ಬಿಗ್ ಬಾಸ್ ಸೀಸನ್ 12 ಹೊಸ ಅಧ್ಯಾಯ ಆ ಅಧ್ಯಾಯ ಅಂತ ಏನೂ ಕೂಡ ಇಲ್ಲಿ ಹೇಳಿದಲ್ಲ. ಬಟ್ ಆದರೆ 11ನೇ ಸೀಸನ್ನಲ್ಲಿ ಕಿಚ್ಚ ಸುದೀಪ್ ಅವರು ಬಿಡ್ತೀನಿ ಅಂತ ಹೇಳಿದರು. ಅದೊಂದು ಸ್ವಲ್ಪ ಕಹಿ ಘಟನೆ ಅಂತಲೇ ಹೇಳ್ಬೋದು, ಬಿಡ್ತೀನಿ ಅಂತ ಹೇಳಿದಾಗ. ಆದರೆ ಈಗ ಹಲವಾರು ಕಂಡೀಷನ್ಗಳು ಇಲ್ಲಿ ಅಪ್ಲೈ ಆಗಿದೆ. ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಕಂಡೀಷನ್ಗಳು ಅಪ್ಲೈ ಏನೇನಾಗಿದೆ ಅಂತಂದ್ಬಿಟ್ಟು. ಕನ್ನಡಕ್ಕೆ ಮೊದಲ ಆದ್ಯತೆ ಇರ್ಬೋದು, ಅದು ಪ್ರಕಾರ ಇಲ್ಲಿ ಪ್ರೋಮೋ ಕೂಡ ಇಲ್ಲಿ ಬಂತು. ಯಾಕಂತಂದರೆ ಈ ಹಿಂದಿನ ಪ್ರೋಮೋಗಳಲ್ಲಿ ನೋಡೋಕ್ಕೂ ಈ ಸತಿ ಬಿಟ್ಟಿರೋ ಪ್ರೋಮೋ ನೋಡೋಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಂದರೆ ಏನೊಂದು ಕಂಡೀಷನ್ಗಳಿತ್ತು, ಕನ್ನಡಕ್ಕೆ ಆದ್ಯತೆ ಇಲ್ಲ, ಮತ್ತು ಜಾಸ್ತಿ ಹಬ್ಬಗಳಿಗೆ ಇಲ್ಲಿ ಕನ್ನಡ ಬಿಗ್ ಬಾಸ್ ಅಲ್ಲಿ ಈಗ ಒಂದು ಪ್ರಾಮುಖ್ಯತೆ ಕೊಡ್ತಿರ್ಲಿಲ್ಲ ಅಂತ ಹೇಳಿದ್ರಲ್ಲ, ಈ ಒಂದು ಪ್ರೋಮೋದಲ್ಲಿ ಎಲ್ಲದಕ್ಕೂ ಕೂಡ ಇಲ್ಲಿ ಆದ್ಯತೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇನ್ನೊಂದು ಏನೋ ಕನ್ಫರ್ಮ್ ಆಗಬೇಕು ಅಂತಂದರೆ ಕಂಟೆಸ್ಟೆಂಟ್ಗಳು ಯಾರ್ಯಾರು ಕಂಟೆಸ್ಟೆಂಟ್ಗಳು ಬರ್ತಾರೆ ಅಂತಂದ್ಬಿಟ್ಟು, ಆಲ್ಮೋಸ್ಟು ಯಾರ್ಯಾರು ಬರ್ತಾರೆ ಬರಬಹುದು ಅನ್ನೋದು, ಮತ್ತು ಸೆಲೆಕ್ಟ್ ಆಗಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಕೂಡ ಇಲ್ಲಿ ಸಿಕ್ಕಿದೆ. ಒಬ್ಬೊಬ್ಬರು ಕಂಟೆಸ್ಟೆಂಟ್ಗಳು ಅದರದ್ದು ಕೂಡ ಇಲ್ಲಿ ನಾನು ವಿಡಿಯೋ ಕೂಡ ಇಲ್ಲಿ ಮಾಡಿ ಹಾಕಿದ್ದೀನಿ. ಅಂದರೆ ಯಾರ್ಯಾರು ಬರಬಹುದು ಮತ್ತು ಯಾರ್ಯಾರಿಗೆ ಚಾನ್ಸ್ ಸಿಕ್ಕಿದೆ ಅಂತಂದ್ಬಿಟ್ಟು. ಸಾಗರ್ ಬಿಲೇಗೌಡ ಇರ್ಬೋದು, ಮತ್ತು ಇಲ್ಲಿ ಹಲವಾರು ಕಂಟೆಸ್ಟೆಂಟ್ಗಳ ಹೆಸರು ಇಲ್ಲಿ ಕೂಡ ಇಲ್ಲಿ
ಸಿಕ್ಕಿದೆ, ಇವ್ರು ಬಂದೇ ಬರ್ತಾರೆ ಅಂತ. ಅಷ್ಟೊಂದು ಕಾಂಟ್ರವರ್ಸಿ ಮಾಡ್ಕೊಂಡಿರೋ ಪರ್ಸನ್ಗಳಿಗೆ ಇಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೇನು ನೋಡ್ಬೋದು, ಕಳೆದ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ರಾಯರ್ ಜಗದೀಶ್ ಅವರು ಯಾವ ರೀತಿ ಒಂದು ಕಂಟೆಂಟ್ ಕೊಡ್ತಿದ್ರು ಅಂತಂದ್ಬಿಟ್ಟು ಅದೇ ರೀತಿಯಾದ ಒಬ್ಬ ವ್ಯಕ್ತಿ ಈಗ ಬಿಗ್ ಬಾಸ್ ಸೀಸನ್ 12ಗೆ ಎಂಟ್ರಿ ಕೊಡ್ತಾರೆ ಅನ್ನೋ ನ್ಯೂಸ್ ಅಂತೂ ಒಂದು ಸಿಕ್ಕಿದೆ. ಆದರೆ ಇವಾಗ ಅವ್ರಿಗಿಂತ ಒಳ್ಳೆ ಕಂಟೆಂಟು ಮತ್ತು ಎಂಟರ್ಟೈನ್ಮೆಂಟ್ ಕೂಡ ಸಕ್ಕತ್ತಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆದರೆ ಕಾಂಟ್ರವರ್ಸಿ ಮಾಡ್ಕೊಂಡಲ್ಲ, ಒಂದು ಕಾಮಿಡಿ ಆಗಿರ್ಬೋದು, ಒಟ್ಟಿನಲ್ಲಿ ಎಂಟರ್ಟೈನ್ಮೆಂಟ್ ಅಂತೂ ಸಕ್ಕತ್ತಾಗಿರುತ್ತೆ ಅನ್ನೋ ಇನ್ಫಾರ್ಮೇಷನ್ ಅಂತ ಸಿಗ್ತದೆ. ಮತ್ತು ಹಲವಾರು ಇಲ್ಲಿ ಕಾಂಟ್ರವರ್ಸಿಗಳಿತ್ತು. ಬಿಗ್ ಬಾಸ್ ಜಾಗ ನಡೀತೈತಲ್ಲ, ಆ ಜಾಗದ ಬಗ್ಗೆನೂ ಇಲ್ಲಿ ಕಾಂಟ್ರವರ್ಸಿ ಇತ್ತು. ಬಟ್ ಅದ್ರ ಬಗ್ಗೆ ಯಾರು ಕೂಡ ಇಲ್ಲಿ ಡೈರೆಕ್ಟಾಗಿ ಹೇಳ್ಕೊಳ್ಳೋ ಇತ್ತು ಅಂತ ಅಂದ್ಬಿಟ್ಟು ಇಲ್ಲ ಅಂತಲೇ ಹೇಳ್ಕೊಳ್ಳೋದು. ಸದ್ಯ ಈಗ ಜಾಲಿವುಡ್ ಅಂತ ಏನಿದೆ ಆ ಒಂದು ಜಾಗಕ್ಕೆ ಇಲ್ಲಿ ಶಿಫ್ಟ್ ಕೂಡ ಆಗಿದೆ. ಬಿಗ್ ಬಾಸ್ ಮನೆ ಕಂಪ್ಲೀಟಾಗಿ ಇಲ್ಲಿ ಸ್ವಲ್ಪ ರೆಡಿ ಆಗಿದೆ ಅಂತೆ, ಅದ್ದೂರಿಯಾಗಿ. ಅಂದರೆ ಏನೊಂದು ನಾವು ನೋಡಿದ್ವೋ ಅದರಿಗಿಂತ ರಿಚ್ ಆಗಿ ಈ ಸತಿ ಬಿಗ್ ಬಾಸ್ ಸೀಸನ್ 12 ಈ ಸತಿ ಬರುತ್ತೆ ಅಂತ ಅಂದ್ಬಿಟ್ಟು ಒಂದು ಇನ್ಫಾರ್ಮೇಷನ್ ಕೂಡ ಇಲ್ಲಿ ಸಿಕ್ಕಿದೆ. ನಿಜವಾಗ್ಲೂ ಕೂಡ ಖುಷಿ ಆಗೇ ಆಗುತ್ತೆ. ಪ್ರತಿ ಸತಿ ಕೂಡ ಒಂದೇ ಥರ ನೋಡಿ ಸ್ವಲ್ಪ ಬೇಜಾರಾಯಿತು. ಬಟ್ ಈ ಸತಿ ವಿಭಿನ್ನವಾಗಿ ಇರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿಲ್ಲ. ಬಟ್ ಇವಾಗ ಸಿಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರ ವಿಭಿನ್ನವಾಗಿ ಈ ಒಂದು ಬಿಗ್ ಬಾಸ್ ಮನೆ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು ಈಗ ಇಲ್ಲಿ ಗೊತ್ತಾಗಿದೆ. ಆದರೆ ಪ್ರೋಮೋ ಮೂಲಕ ಬಿಡ್ತಾರಾ, ಇನ್ನೂ ಸ್ವಲ್ಪ ಲೇಟ್ ಮಾಡಿಬಿಡ್ತಾರಾ ಅಂತ ಅಂದ್ಬಿಟ್ಟು ಇನ್ನು ಹಲವಾರು ಪ್ರೋಮೋಗಳು ಬಂದೇ ಬರುತ್ತೆ. ಆದರೆ ಇವಾಗ ಸದ್ಯ ನೆಕ್ಸ್ಟ್ ಬಿಡೋ ಪ್ರೋಮೋ ಏನಪ್ಪಾ ಅಂತಂದ್ರೆ ಯಾವ್ಯಾವ ಕಂಟೆಸ್ಟೆಂಟ್ ಬರ್ತಾರೆ ಅನ್ನೋದು. ಲಾಸ್ಟ್ ಟೈಮ್ ನೀವು ನೋಡಿರ್ತೀರಾ, ಕಂಟೆಸ್ಟೆಂಟ್ಗಳದ್ದು ಫೋಟೋನ ರಪ್ಪ ಅಂತ ಹಾಕೊಂಡು ಹೋಗ್ಬಿಟ್ರು. ಇಲ್ಲಿ ಸ್ವಲ್ಪ ನಾವು ಗುರ್ತು ಹಿಡಿಬೇಕಿತ್ತು. ಬಟ್ ಈ ಸತಿ ಡೈರೆಕ್ಟಾಗಿ ತೋರಿಸ್ತಾರಾ, ಇಲ್ಲ ಕಳೆದ ಸತಿ ಏನೊಂದು ಮಾಡಿದ್ರು ಅದೇ ರೀತಿಯಾಗಿ ಇಲ್ಲೂ ಕೂಡ ಮಾಡ್ತಾರಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಸದ್ಯ ಈಗ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ಮೈನಸ್ ಕಮೆಂಟ್ಗಳನ್ನ ಇಲ್ಲಿ ಸ್ವಲ್ಪ ಬಿಡಿ ಅಂತಲೇ ಹೇಳ್ತೀನಿ. ಯಾಕಂತಂದರೆ ಪ್ರತಿಯೊಂದರಲ್ಲೂ ಕೂಡ ಇಲ್ಲಿ ಗಿಮಿಕ್ ಮಾಡೋಕ್ಕಾಗಲ್ಲ. ನೋಡಿ, ಇವಾಗ ಧಾರಾವಾಹಿಗಳ TRP ಇಲ್ಲಿ ಜಾಸ್ತಿ ಮಾಡೋಕ್ಕೋಸ್ಕರನೇ ಈ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಇಲ್ಲಿ ಮಾಡ್ತಾರಲ್ವಾ, ಏನಾದರೂ ಒಂದು ಉಪಯೋಗ ಇದ್ರೇ ಇಲ್ಲಿ ಯೂಸ್ಫುಲ್ ಆಗುತ್ತೆ. ಏನಾರ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ. ಇವಾಗ ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ಎಲ್ಲರೂ ಕೂಡ ಬಿಗ್ ಬಾಸ್ ಶೋನ ನೋಡ್ತಾರೆ. ಬಟ್ ಬೇರೆ ಒಂದು ಶೋಗಳನ್ನು ಕೂಡ ಜಾಸ್ತಿ ನೋಡೋರು ಇದ್ದೇ ಇದ್ದಾರೆ. ಇವಾಗ ಹಳ್ಳಿ ಪವರ್ ಅಂತ ನೋಡಿದ್ದೀರಾ, ಜಿ ಪವರ್ನಲ್ಲಿ ಇಲ್ಲಿ ಆರಂಭ ಆಗಿದೆ. ಹಲವಾರು ರಿಯಾಲಿಟಿ ಶೋಗಳು ಇರ್ಬೋದು. ಆದರೆ ಇಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸ್ವಲ್ಪ TRP ಕಡಿಮೆ ಇದೆ ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ. ಏನಕ್ಕೆ ಅಂತಂದರೆ ಕಲರ್ಸ್ ವಾಹಿನಿಯಲ್ಲಿ ಸ್ವಲ್ಪ ಧಾರಾವಾಹಿಗಳು ಇತ್ತೀಚೆಗೆ ಬರ್ತಿರೋದು ಅಷ್ಟೊಂದು TRP ತಗೊಳ್ತಿಲ್ಲ. ಭಾರ್ಗವಿ LLB ಇರ್ಬೋದು, ಇವಾಗ ಮುದ್ದು ಸೊಸೆ ಧಾರಾವಾಹಿ ಸಖತ್ತಾಗಿ TRP ತಗೊಂಡಿತ್ತು ಬಂದು ಹೊಸದ್ರಲ್ಲಿ. ಸದ್ಯ ಇವಾಗ ಕರ್ಣ ಧಾರಾವಾಹಿ ಯಾವಾಗ ಸ್ಟಾರ್ಟ್ ಆಯಿತು ಅವಾಗ ಇಲ್ಲಿ ಕರ್ಣ ಧಾರಾವಾಹಿನ ಸ್ವಲ್ಪ ಇದಕ್ಕೆ ಹೊಡೆತ ಬಿತ್ತು ಅಂತ ಕೂಡ ಇಲ್ಲಿ ಮಾತಾಡ್ತಾರೆ. ಅದೇ ರೀತಿ TRPಲೂ ಕೂಡ ಇಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಸೊ ವೀಕ್ಷಕರೇ, ಸದ್ಯ ಇದು ಗಿಮಿಕ್ಕೋ ಏನೋ, ಆದರೆ ಆಪರ್ಚುನಿಟಿ ಕೂಡ ಯಾರು ಕೂಡ ಈ ಒಂದು ಆಪರ್ಚುನಿಟಿ ಏನು ಕೊಟ್ಟಿದ್ದಾರೋ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತಲೇ ಹೇಳ್ತೀನಿ. ಯಾಕಂತಂದರೆ ಕೆಲವೊಬ್ಬರಿಗೆ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅನ್ನೋದು ಕನಸಾಗಿ ಕೂಡ ಇಲ್ಲಿ ಇರುತ್ತೆ. ಅತಿಥಿಯಾಗಿ ಹೋಗ್ತಿರೋ, ಕಂಟೆಸ್ಟೆಂಟಾಗಿ ಹೋಗ್ತಿರೋ ಅದನ್ನು ನೋಡಬೇಡಿ. ಆದರೆ ಒಂದು ಸತಿ ಆದರೂ ಇಲ್ಲಿ ಹೋಗಬೇಕು ಅಂತ ಇಷ್ಟಪಡ್ತಿರೋರು, ಆಸೆ ಪಡ್ತಿರೋರು ನಿಜವಾಗ್ಲೂ ಕೂಡ ಟ್ರೈ ಮಾಡೋದು ಮಾಡಿ. ಯಾಕಂತಂದರೆ ಯಾವಾಗ ಯಾರಿಗೆ ಅದೃಷ್ಟ ಕುಲಾಯಿಸುತ್ತೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಕೂಡ ಹೇಳಕ್ಕೆ ಆಗೋದೇ ಇಲ್ಲ. ಅದ್ರ ಪ್ರಕಾರನೇ ಇವಾಗ ಸದ್ಯಕ್ಕೆ ಬಿಗ್ ಬಾಸ್ ಅವರೇ ಹೇಳಿದ್ದಾರೆ. ಇವಾಗ ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತೆ, ಸೋಮವಾರದಿಂದನೇ ಕ್ವಶನ್ಗಳು ಕೇಳ್ತಾ ಹೋಗ್ತಾರೆ. ಎಷ್ಟು ದಿವಸ ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಪ್ರತಿಯೊಂದು ಧಾರಾವಾಹಿ ಹೇಗಿದ್ರು ಧಾರಾವಾಹಿಗಳನ್ನ ನೋಡ್ತಾನೆ ಇರ್ತೀರಾ. ಆದರೆ ಅಲ್ಲಿ ಏನು ಕ್ವಶನ್ ಕೇಳ್ತಾರೋ ನೀಟಾಗಿ ಅಬ್ಸರ್ವ್ ಮಾಡಿ ಸ್ವಲ್ಪ ಜಾಗರೂಕತೆಯಿಂದ ಉತ್ತರ ಕೊಟ್ಟರೆ ಇಲ್ಲಿ ನಿಜವಾಗ್ಲೂ ಕೂಡ ಸ್ವಲ್ಪ ಇಲ್ಲಿ ಯೋಚನೆ ಮಾಡಿಬಿಟ್ಟು ಉತ್ತರ ಕೊಡಿ. ಯಾಕಂದರೆ ಗೊತ್ತು ಅಂತ ಅಂದ್ಬಿಟ್ಟು ಅವರೊಂದು ಕಂಡೀಷನ್ಗಳು ಏನು ಹೇಳ್ತಾರೋ ನೆಕ್ಸ್ಟ್ ಪ್ರೋಮೋದಲ್ಲಿ ಇದು ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರೋಮೋದಲ್ಲಿ ಏನೋ ಅಪ್ಡೇಟ್ ಬಂತು ಅಂದರೆ ನಾನು ಕೂಡ ಇದ್ರ ಬಗ್ಗೆ ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅಂದರೆ ಕೆಲವೊಬ್ಬರಿಗೆ ಗೊತ್ತಾಗಲ್ಲ, ಯಾಕಂದರೆ ಸ್ವಲ್ಪ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಈಗ ಪ್ರೋಮೋ ಬಿಟ್ಬಿಟ್ಟಿದ್ದಾರೆ, ಯಾವತ್ತಿಂದ ಕ್ವಶನ್ ಸ್ಟಾರ್ಟ್ ಮಾಡ್ತಾರೆ, ಎಲ್ಲಿವರೆಗೂ ಇದು ಇರುತ್ತೆ ಕ್ವಶನು, ಎಷ್ಟು ದಿವಸದವರೆಗೂ ಈ ಒಂದು ಕ್ವಶನ್ ಕೇಳ್ಬೋದು ಅಂತಂದ್ಬಿಟ್ಟು ಕ್ವಶನ್ ಕೇಳಿದ ಯಾವತ್ತು ಎಂಡ್ ಆಗುತ್ತೆ, ಮತ್ತು ಈ ಒಂದು ಕ್ವಶನ್ಗಳು ಯಾವ್ಯಾವ ರೀತಿಲಿರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಕೇಳಿದಾಗ ಇಲ್ಲಿ ಗೊತ್ತಾಗುತ್ತೆ. ಯಾಕಂತಂದರೆ ಇವಾಗ ನಿಮಗೆ ಗೊತ್ತಿರುತ್ತೆ ಭಾರ್ಗವಿ LLB ಏನೊಂದು ತಿರುವು ಪಡ್ಕೊತಿದೆ ಅಂತಂದ್ಬಿಟ್ಟು. ಹೇಗಿದ್ರು ನೋಡ್ತೀವಿ ಧಾರಾವಾಹಿನ. ಇಲ್ಲಿ ಒಂದು ಮೆಸೇಜ್ ಮಾಡೋದಾಗಲಿ ಏನಾರ ಮಾಡಿದ್ರೆ ಏನೂ ಕೂಡ ನಷ್ಟ ಆಗೋದೇ ಇಲ್ಲ. ಎಷ್ಟೋ ಕಡೆ ಇಲ್ಲಿ ಆಡಿಷನ್ಗಳು ಕೂಡ ಇಲ್ಲಿ ಕೊಟ್ಟಿರ್ತೀರ ಕೆಲವೊಬ್ಬರು. ಆದರೆ ಈ ಸತಿ ಒಂದ್ಸತಿ ಟ್ರೈ ಮಾಡೋದನ್ನು ಮಾಡಿ ಕೆಲವೊಬ್ರು ಕಮೆಂಟ್ಗಳು ಕೂಡ ಇಲ್ಲಿ ಹಾಕಿದ್ದಾರೆ. ನಾನು ಇವಾಗ ಆವಾಗಲೇ ಹೇಳೋದ್ನಲ್ಲ, ಯಾರಿಗೆ ಬೇಕೋ ಅವ್ರಿಗೆ ಚಾನ್ಸ್ ಕೊಡ್ತೀರಾ, ಯಾಕೆ ಈ ರೀತಿ ಮಾಡ್ತೀರಾ ಅಂತ ಕೂಡ ಇಲ್ಲಿ ಹಾಕಿದ್ದಾರೆ. ಬಟ್ ಆದರೆ ಪ್ರತಿ ಸತಿ ಕೂಡ ಅದೇ ರೀತಿ ಮಾಡಲ್ಲ. ಯಾಕಂದರೆ ಪ್ರತಿ ಸತಿನೂ ಅದೇ ರೀತಿ ಮಾಡ್ತಾ ಹೋದರೆ ಇಲ್ಲಿ ಅವ್ರಿಗೂ ಕೂಡ ಒಂದು ವ್ಯಾಲ್ಯೂ ಅನ್ನೋದು ಇರಲ್ಲ. ಆದರೆ ಟ್ರೈ ಮಾಡೋದನ್ನು ಮಾಡಲೇಬೇಕು. ಯಾವತ್ತೂ ಕೂಡ ಇಲ್ಲಿ ಬಿಡೋಕ್ಕೆ ಹೋಗಬಾರ್ದು, ಹೋಪ್ಸ್ನ ಕೂಡ ಇಲ್ಲಿ ಕಳ್ಕೊಳ್ಳೋಕ್ಕೆ ಹೋಗಬಾರ್ದು. ಸೊ ವೀಕ್ಷಕರೇ, ಸದ್ಯ ಈಗ ನಾಳೆಯಿಂದನೇ ಈ ಒಂದು ಕ್ವಶನ್ ಏನಿದೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಅಭಿಪ್ರಾಯ ಇದೆ. ಕೇಳ್ತಾರೆ 100% ಆಗಿ. ಪ್ರೋಮೋ ಕೂಡ ಇಲ್ಲಿ ರಿಲೀಸ್ ಆಗಿದೆಯಲ್ಲ, ಯಾವ ರೀತಿ ಮಾಡಬೇಕು ಮತ್ತು ಜಿಯೋ ಹಾಟ್ಸ್ಟಾರ್ಲಿಂದ ಅವರೇ ಹೇಳಿದ್ದಾರೆ.
ಸದ್ಯ ಅವರು ಏನೊಂದು ಕ್ವಶನ್ ಕೇಳ್ತಾರೆ ಅದಕ್ಕೆ ನಿಮಗೆ ಉತ್ತರ ಗೊತ್ತಿತ್ತು ಅಂತಂದರೆ ಪಟ ಕೊಟ್ಕೊತಾ ಹೋಗಿ, ಮತ್ತು ಏನೊಂದು ಷರತ್ತುಗಳು ಹಾಕಿರ್ತಾರೆ ಅದನ್ನು ಕೂಡ ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡ್ಕೊತಾ ಹೋಗಿ. ಏನಕ್ಕೆ ಅಂದರೆ ನಾನು ಕೂಡ ಇಲ್ಲಿ ಕ್ವಶನ್ಗೆ ಆನ್ಸರ್ ಮಾಡಿದ್ದೆ, ನನಗೆ ಚಾನ್ಸ್ ಸಿಕ್ಕಲಿಲ್ಲ ಅಂತಂದ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ. ಅವ್ರು ಏನೊಂದು ಷರತ್ತುಗಳನ್ನ ಹಾಕಿದ್ದಾರೆ ಅದನ್ನು ಇಲ್ಲಿ ಡೀಪಾಗಿ ಸ್ವಲ್ಪ ನೋಡಲೇಬೇಕಾಗುತ್ತೆ. ಸೊ ವೀಕ್ಷಕರೇ, ಸದ್ಯ ಈಗ ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಹೋಗೋ ಒಂದು ಅವಕಾಶ ಅಂತೂ ಬಿಗ್ ಬಾಸ್ ಅವರು ಈಗ ಸದ್ಯ ಕೊಟ್ಟಿದ್ದಾರೆ. ಇವಾಗ ಏನೇನು ಕ್ವಶನ್ ಕೊಡ್ತಾರೆ, ಎಷ್ಟು ದಿವಸದವರೆಗೂ ಇರುತ್ತೆ ಅಂತ ಅಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಆಲ್ಮೋಸ್ಟ್ ನಿಮಗೆ ಗೊತ್ತಾಯಿತು ಅಂತಂದರೆ ಇಲ್ಲಿ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೇರೆಯವ್ರಿಗೂ ಕೂಡ ಇಲ್ಲಿ ಯೂಸ್ ಆಗುತ್ತೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಇಮಿಡಿಯೇಟಾಗಿ ಇನ್ಫಾರ್ಮೇಷನ್ ಸಿಗ್ತಾರಲ್ಲ, ಆದರೆ ಕೆಲವೊಬ್ಬರಿಗೆ ಹೆಲ್ಪ್ ಆಗುತ್ತೆ ಈ ಒಂದು ವಿಡಿಯೋಯಿಂದ ಅಂತಂದರೆ ನಿಜವಾಗ್ಲೂ ಕೂಡ ಶೇರ್ ಮಾಡೋದಲ್ಲಾಗಲಿ ಅಥವಾ ನಿಮ್ಮ ಒಂದು ಕಮೆಂಟ್ ನಿಜವಾಗ್ಲೂ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಒಬ್ಬೊಬ್ಬರಿಗೆ ಇಮಿಡಿಯೇಟಾಗಿ ಇನ್ಫಾರ್ಮೇಷನ್ ಸಿಕ್ಕುತ್ತೆ, ಬಟ್ ಇದ್ರ ಬಗ್ಗೆ ಇನ್ನೂ ಡೀಪಾಗಿ ಕೂಡ ಇಲ್ಲಿ ಗೊತ್ತಿರುತ್ತೆ. ಅವರೇನ ಕಮೆಂಟ್ ಮಾಡಿದ್ರೆ ಈ ಕಮೆಂಟ್ನ ನೋಡಿಬಿಟ್ಟು ಅವ್ರಿಗೂ ಕೂಡ ಬೇರೆಯವ್ರಿಗೂ ಕೂಡ ಇಲ್ಲಿ ಯೂಸ್ ಆಗುತ್ತೆ. ಆ ಒಂದು ಕಾರಣಕ್ಕೆ ಇಲ್ಲಿ ಪ್ರತಿ ವಿಡಿಯೋದಲ್ಲೂ ನಾನು ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀನಿ. ವೀಕ್ಷಕರೇ, ಸದ್ಯ ಈಗ ಬಿಗ್ ಬಾಸ್ ಮನೆಯೊಳಗೆ ಅತಿಥಿಯಾಗಿ ಹೋಗೋ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಈ ಒಂದು ವಿಚಾರದ ಬಗ್ಗೆ ನಿಮಗೆ ಆನೆಸ್ಟ್ ಆಗಿ ಏನು ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.